ಯಮದೇವರ ತಂದೆ ಸೂರ್ಯದೇವ ಅವನು ಹೇಳ್ತಾ ಇದ್ದಾನೆ, ಗೋದಾವರಿ ತೀರೆ ಶಕ್ರ ಗೋದಾವರಿ ತೀರೆ ಕೃತಾಂತೋ ವರ್ತತೆ ಅಧುನಾ. ಸೂರ್ಯ ಜಗತ್ಸಾಕ್ಷಿ, ಲೋಕವನ್ನೆಲ್ಲವನ್ನು ಕೂಡ ಸದಾಕಾಲ ನೋಡ್ತಾ ಇರುವವನು. ಸೂರ್ಯದೇವ ಇಂದ್ರದೇವನಲ್ಲಿ ಅಂದ, ಗೋದಾವರಿ ತೀರದಲ್ಲಿ ಯಮದೇವರು ತಪಸ್ಸು ಮಾಡ್ತಾ ಇದ್ದಾರೆ. ಇಂದ್ರದೇವನಿಗೆ ಬಹಳ ಕಷ್ಟ ಆಗಿ ಹೋಯಿತು. ಅಹೋ ಕಷ್ಟಂ ಮಹಾ ಕಷ್ಟಂ ನಷ್ಟಾಮೇ ಸುರನಾಥದ. ಇಂದ್ರದೇವನಿಗೆ ಇದೇ ಚಿಂತೆ, ಯಮದೇವರಲ್ಲಿ ಹೋಗಿ ಗೋದಾವರಿ ತೀರದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಾಯಶಃ ಇಂದ್ರ ಪದವಿಯನ್ನು ಬಯಸಿ ಈ ಕಾರ್ಯ ಮಾಡ್ತಾ ಇದ್ದಾನೆ, ನನ್ನ ಪದವಿಗೆ ಸಂಚಕಾರ ತರ್ತಾನೆ, ಹಾಗಾಗಿ ಅವನ ತಪಸ್ಸನ್ನು ಕೆಡಿಸಬೇಕು ಅಂತ ತೀರ್ಮಾನ ಮಾಡಿದ. ಘಾತಯಾಮೋ ವಯಂ ಶತ್ರುಂ ತಪಸ ಸ್ವರ್ಗಕಾಮುಕಂ. ಇಂದ್ರದೇವ ಅಂದುಕೊಂಡ, ಈ ಯಮದೇವ ನನ್ನ ಸ್ಥಾನವನ್ನು ಅಪಹಾರ ಮಾಡಿಕೊಳ್ಳಿಕ್ಕೋಸ್ಕರ ತಪಸ್ಸು ಮಾಡ್ತಾ ಇದ್ದಾನೆ, ಅವನನ್ನು ಹೊಡೆಯೋಣ ಬಡಿಯೋಣ ಅಂತ ಹೇಳಿಕೊಂಡು ಇಂದ್ರದೇವ ಸಂಕಲ್ಪ ಮಾಡಿದ. ಭಗವಂತ ಯಮದೇವರನ್ನು ಆ ಕಾರ್ಯದಲ್ಲಿ ನಿಯೋಜನೆ ಮಾಡಿದವನು ಭಗವಂತ. ಇವತ್ತು ಯಾವುದೇ ಕಾರಣಕ್ಕೆ ಯಮದೇವರಿಗೆ ಇಂತಹ ನಿರ್ವೇದ ಬಂದಿದೆ, ತಪಸ್ಸನ್ನು ಮಾಡ್ತಾ ಇದ್ದಾನೆ, ಇಂದ್ರನ ಸ್ಥಾನದ ಅಪಹಾರಕ್ಕೋಸ್ಕರ ಅಲ್ಲ. ಅಂತಹದರಲ್ಲಿ ಇಂದ್ರದೇವ ಇವನಿಗೆ ಹೊಡೆಯೋಣ ಬಡಿಯೋಣ ಅಂತ ಬರ್ತಾ ಇದ್ದಾನೆ, ಆ ಯಮನ ರಕ್ಷಣೆಗೆ ಇರಲಿ ಅಂತ ಹೇಳಿಕೊಂಡು ಸುದರ್ಶನ ಚಕ್ರವನ್ನಲ್ಲಿ ಕಳುಹಿಸಿದ್ದಾನೆ. ಇದು ಇಂದ್ರಹೃದಯಂ ಜ್ಞಾತ್ವ ಹರಿಣ ಲೋಕಧಾರಿಣ ಪ್ರೇಷಿತಂ ಚಕ್ರಿಣ ಚಕ್ರಂ ರಕ್ಷಣಾಯ ಯಮಸ್ಯ ಹಿ. ಯಮನ ರಕ್ಷಣೆಗಿರಲಿ ಅಂತ ಹೇಳಿಕೊಂಡು ತನ್ನ ಸುದರ್ಶನ ಚಕ್ರವನ್ನು ಕಳುಹಿಸಿದ್ದಾನೆ. ಹಾಗೆ ಆ ಯಮದೇವರ ರಕ್ಷಣೆಗೋಸ್ಕರ ಭಗವಂತ ಕಳುಹಿಸಿದಂತಹ ಚಕ್ರ ಎಲ್ಲಿ ಬಂದು ನಿಂತಿತೋ ಗೋದಾವರಿಯ ತೀರದಲ್ಲಿ, ಆ ಜಾಗ ಅದು ಚಕ್ರತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ. ಇಂದ್ರದೇವ ಯಮನ ತಪಸ್ಸನ್ನು ಕೆಡಿಸಬೇಕು ಅಂತಿದ್ರೆ ಸ್ವರ್ಗಲೋಕದಲ್ಲಿರತಕ್ಕಂಥ ಅಪ್ಸರಾಸ್ತ್ರೀಯರನ್ನೆಲ್ಲ ಕರೆದ. ಯಮನ ತಪಸ್ಸನ್ನು ಭಗ್ನಗೊಳಿಸಬೇಕಾಗಿದೆ, ಯಾರು ಸಮರ್ಥರಿದ್ದೀರಿ ಅಂತ ಕರೆದ. ಯಮನ ಬಳಿಗೆ ಹೋಗಲಿಕ್ಕೆ ಎಲ್ಲರೂ ಹೆದರಿದರು. ಅಷ್ಟಾಗುವಾಗ ಒಬ್ಬಾಕೆ ಮುಂದೆ ಬಂದಳು. ಗಣಿಕಾ ಅನ್ನತಕ್ಕಂತಹ ಒಬ್ಬ ಅಪ್ಸರಾಸ್ತ್ರೀ ಮುಂದೆ ಬಂದಿದ್ದಾಳೆ. ಆಕೆ ಇಂದ್ರದೇವ ಕಳುಹಿಸ್ತಾ ಇದ್ದಾನೆ. ಆಕೆ ನೃತ್ಯ ಗಾನ ಎಲ್ಲ ಮಾಡ್ತಾ ಇದ್ದಾಳೆ. ಇಲ್ಲಿ ಬ್ರಹ್ಮಪುರಾಣ ಆಕೆ ಯಾವ ರಾಗವನ್ನು ಹಾಡಿದ್ಲು ಅಂತ ಹೇಳ್ತಾ ಇದ್ದಾರೆ. ಸಲೀಲಂ ಲಲಿತಂ ಬಾಲ ಜಗವು ಹಿಂದೋಲಕಂ ಕಲಂ. ಹಿಂದೋಳ ರಾಗದಲ್ಲಿ ಆಕೆ ಗಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ. ತತಶ್ಚಚಾಲ ಕಾಲಸ್ಯ ಮನೋಲೋಲಂ ಚಲಾಚಲಂ. ಇದರಿಂದಾಗಿ ಆ ಯಮನ ಮನಸ್ಸು ತಪಸ್ಸಿನಲ್ಲಿ ನಿರತವಾಗಿರುವಂತಹದ್ದು ಉದ್ವಿಗ್ನಕ್ಕೆ ಒಳಗಾಯಿತು. ತಪಸ್ಸಿನಿಂದ ಹೊರಬಂದರು ಯಮದೇವರು. ಇನ್ನು ಗಣಿಕೆಯ ಕೆಲಸ ಅಷ್ಟೇ ಇತ್ತು. ಹಾಗಾಗಿ ಯಾವಾಗ ಯಮದೇವರು ತಪಸ್ಸಿನಿಂದ ಹೊರಬಂದರು ಆಕೆ ಕೂಡಲೇ ಅಲ್ಲಿ ಮರೆಯಾಗಿ ಬಿಡ್ತಾ ಇದ್ದಾಳೆ. ನದಿಯಾಗಿ ಆ ಗೌತಮ್ ಪಕ್ಕದಲ್ಲಿ ಇರತಕ್ಕಂತಹ ಆ ಗೋದಾವರಿಯ ಜೊತೆಗೆ ಸೇರಿಕೊಂಡು ತಾನು ಸ್ವರ್ಗಕ್ಕೆ ಹೊರಟು ಹೋಗಿಬಿಟ್ಲು. ಅಷ್ಟೇ ಅಲ್ಲ, ಆಕೆ ಗಚ್ಚಂತೀಂ ಗಣಿಕಾಂ ದೃಷ್ಟ್ವಾ ವಿಮಾನಸ್ಥಾಂ ದಿವಂ ಪ್ರತಿ ವಿಸ್ಮಯಂ ಪರಮಂ ಪ್ರಾಪ್ತಃ ಕಾಲಃ ತರಲ್ರೋಚನಃ. ಆಕೆ ವಿಮಾನವನ್ನೇರಿಕೊಂಡು ಸ್ವರ್ಗಕ್ಕೆ ಹೊರಟೆ ಹೋದ್ಲು. ಸೂರ್ಯದೇವರು ಹೀಗೆ ಭಗ್ನ ತಪಸ್ಕರ ಆಗಿರತಕ್ಕಂಥ ಯಮದೇವರ ಬಳಿಗೆ ಬಂದು ಅಂತ ಇದ್ದಾರೆ, ಕುರುಪುತ್ರ ನಿಜಂ ಕರ್ಮ ಪ್ರಜಾನಾಂ ತ್ವಂ ಪರೀಕ್ಷಯಂ ಪಶ್ಯ ವಾತಂ ಸದಾ ವಾಂತಂ ಸೃಜಂತಂ ವೇದಸಂ ಪ್ರಜಾಹ. ತಂದೆ ಸೂರ್ಯದೇವರು ಯಮನ ಬಳಿ ಬಂದು ಉಪದೇಶಿಸ್ತಾ ಇದ್ದಾರೆ. ಮಗು, ಭಗವಂತ ನಮಗೆ ಏನು ಕಾರ್ಯವನ್ನು ಕೊಟ್ಟಿದ್ದಾನಲ್ಲ, ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾನಲ್ಲ, ಅದನ್ನು ನಾವು ನಿರ್ವಿಕಾರರಾಗಿ
ಆ ಕಾರ್ಯವನ್ನು ನಡೆಸಿಕೊಂಡು ಹೋಗಬೇಕಾಗಿದೆ. ನೋಡು, ದೇವರು ನನಗೆ ಕೊಟ್ಟಿರತಕ್ಕಂತಹ ಕಾರ್ಯ ನಿತ್ಯ ತಿರುಗಾಟವನ್ನು ನಡೆಸಲೇ ಇದ್ದೇನೆ. ಪರ್ಯಟಂತಂ ತ್ರಿಲೋಕೀಮಾಂ ವಹಂತೀಂ ವಸುಧಾಂ ಪ್ರಜಾ, ಭೂದೇವಿಯನ್ನು ನೋಡು, ಸಮಸ್ತ ಪ್ರಾಣಿಗಳನ್ನು ಕೂಡ ಹೊತ್ಕೋತಾ ಇದ್ದಾಳೆ. ಗಾಳಿಯನ್ನು ನೋಡು, ಸದಾಕಾಲ ಸಂಚರಿಸ್ತಾ ಇದ್ದಾನೆ. ಹೀಗೆ ಎಲ್ಲರನ್ನು ಉಲ್ಲೇಖಿಸಿ ಅಂತ ಇದ್ದಾರೆ. ಭಗವಂತ ನಮಗೆ ಏನು ಕಾರ್ಯವನ್ನು ವಿಧಿಸಿದ್ದಾನಲ್ಲ ಆ ಕಾರ್ಯವನ್ನು ನಾವು ಅವಶ್ಯವಾಗಿ ಮಾಡಬೇಕು. ಭಗವಂತನ ಪೂಜಾರೂಪವಾಗಿ ಮಾಡು, ಆವಾಗ ಯಾವ ಪಾಪಲೇಪವೂ ಕೂಡ ನಿನಗಾಗೋದಿಲ್ಲ. ಮಾಡುವ ಕರ್ಮವನ್ನು ನಾವು ನಮ್ಮ ಆಸಕ್ತಿಯನ್ನು ಅದರೊಳಗೆ ಸೇರಿಸಿಕೊಂಡು ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಮಾಡಿದೆವು ಅಂತಂದರೆ ಅದು ಪಾಪಕ್ಕೆ ಕಾರಣವಾಗತ್ತೆ. ಅದೇ ಭಗವಂತನ ಪೂಜಾರೂಪವಾಗಿ ಸ್ವಕರ್ಮಣ ತಮಭ್ಯರ್ಚ್ಯ ಶ್ರುತಿ ಸ್ಮೃತಿ ಹರೇ ರಾಜ್ಞೆ, ಹೀಗೆ ಮಾಡು ಅಂತ ಶ್ರುತಿ ಸ್ಮೃತಿಗಳು ಭಗವಂತ ನಮಗೆ ಏನು ಆದೇಶ ನೀಡಿದ್ದಾನೆ ಅದರಂತೆ ನಾವು ನಡ್ಕೊಂಡಾಗ ಆ ಮಾಡುವ ಕರ್ಮವನ್ನು ಇದು ಭಗವಂತನ ಆದೇಶ, ಭಗವಂತನ ಪೂಜೆ ಎಂಬ ರೂಪದಲ್ಲಿ ಮಾಡಿದಾಗ ಅದರಿಂದ ಯಾವ ಪಾಪಗಳು ನಮಗೆ ಅಂಟೋದಿಲ್ಲ. ಹಾಗಾಗಿ ಮಾಡು. ಯಮದೇವರಂದರು, ಏತನ್ನ ಗರ್ಹಿತಂ ಕರ್ಮ ಕುರ್ಯಾಂ ಅಹಮಿದಂ ಧ್ರುವಂ. ದೇವರಂತ ಇದ್ದಾರೆ, ಸೂರ್ಯದೇವರಂತ ಇದ್ದಾರೆ, ಕಿನ್ನಾಮ ಗರ್ಹಿತಂ ಕರ್ಮ ತವ ಕರ್ತುಮಲಂ ಯಮ. ಯಾವ ಗರ್ಹಿತವಾದ ಕಾರ್ಯ, ಮಾಡಬಾದ ಕಾರ್ಯ ಯಾವುದಂತೂ ಇಲ್ಲ. ಇವೆಲ್ಲ ಕೂಡ ಅವಶ್ಯವಾಗಿ ಕಾಲಕ್ಕೆ ಆಗಬೇಕಾದ ಕೆಲಸಗಳು ಮಾಡು. ಹೀಗೆ ಅವನನ್ನು ಸಮಾಧಾನಗೊಳಿಸಿ ಯಮದೇವರನ್ನು ಕಳುಹಿಸಿಕೊಟ್ಟಿದ್ದಾನೆ. ಯಮದೇವರು ಮತ್ತೆ ಪುನಃ ತಮ್ಮ ಕಾರ್ಯದಲ್ಲಿ ತಾವು ಪ್ರವೃತ್ತರಾದರು. ಭೂದೇವಿಯ ಭೂಭಾರ ಇಳಿಯಿತು. ಇದರಿಂದಾಗಿ ಈ ಕಥಾನಕದ ನಡುವೆ ಯಮದೇವರ ರಕ್ಷಣೆಗೋಸ್ಕರ ಭಗವಂತ ಕಳುಹಿಸಿರತಕ್ಕಂಥ ಸುದರ್ಶನ ಚಕ್ರ ಎಲ್ಲಿ ಬಂದು ನೆಲೆ ನಿಂತಿತೋ ಅಂತಹ ತೀರ್ಥ, ಗೋದಾವರಿಯ ತೀರ್ಥ, ಅದು ಚಕ್ರತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ. ಇಷ್ಟು ಮಾಡಿ ಯಮ ಯಾವಾಗ ತಾವು ತನ್ನ ಕಾರ್ಯಕ್ಕೆ ಮತ್ತೆ ಪುನಃ ಮರಳಿ ಹೊರಟು ಹೋದನೋ, ಚಕ್ರವು ಕೂಡ ತಥಾ ದೃಷ್ಟ ಯಂ ಯಾಂತಂ ಚಕ್ರೇ ಚಕ್ರಂ ಪ್ರಯಾಣಕಂ, ಆ ಚಕ್ರವು ಕೂಡ ಅಲ್ಲಿಂದ ಮರಳಿ ಹೊರಟು ಹೋಗಿ ಭಗವಂತನ ಬಳಿಯನ್ನು ಸೇರಿಕೊಂಡ್ಬಿಡ್ತು. ಯಾರು ಈ ಕಥೆಯನ್ನು ಶ್ರವಣ ಮಾಡ್ತಾ ಇದ್ದಾರೋ ಅವರ ಬದುಕಿನಲ್ಲಿ ಬರುವಂತಹ ಎಲ್ಲ ಆಪತ್ತುಗಳು ದೂರ ಆಗ್ತಾವೆ, ದೀರ್ಘಾಯುಷ್ಯವೂ ಸಿಗತ್ತೆ ಅವರಿಗೆ. ಗೋದಾವರಿ ತೀರದಲ್ಲಿ ಇರತಕ್ಕಂತಹ ಇನ್ನೂ ಕೆಲವು ಮಹಾತ್ಮೆಯನ್ನು ತೋರಿಸ್ತಾ ಇದ್ದಾರೆ. ಅರುಣ ವರುಣ ಚೈವ ನದ್ಯವು ಪುಣ್ಯತರೇ ಶುಭೇ, ಎರಡು ನದಿಗಳು, ಅರುಣ ವರುಣ ಎಂಬುದಾಗಿ ಎರಡು ನದಿಗಳು. ಈ ಎರಡು ನದಿಗಳ ಸಂಗಮ ಗೋದಾವರಿ ನದಿಯ ಜೊತೆಗೆ ಎಲ್ಲಿ ಆಗತ್ತೋ ಅದು ಅತ್ಯಂತ ಪ್ರಶಸ್ತವಾಗಿರತಕ್ಕಂಥ ಸ್ಥಳ. ಎಷ್ಟು ಪ್ರಶಸ್ತ ಅಂತ ಹೇಳ್ತಾ ಇದ್ದಾರೆ. ಮಾನಸಾಚ್ಚ ಪ್ರಯಾಗಾಚ್ಚ ಮಂದಾಕಿನ್ಯಾಶ್ಚ ಪುಣ್ಯದೆ ತದುತ್ಪತ್ತಿಂ ಶೃಣುಷ್ವೇಹ ಸರ್ವಪಾಪ ವಿನಾಶನೀಂ. ಮಾನಸ ಸರೋವರ, ಪ್ರಯಾಗ, ಮಂದಾಕಿನಿಯಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯವೋ ಅಂತಹ ಪುಣ್ಯವನ್ನು ಇಲ್ಲಿ ಸ್ನಾನದಿಂದ ಪಡೆಯಬಹುದು. ಅಂತಹ ಅದರ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾರೆ. ಕಶ್ಯಪರಿಗೆ ಜ್ಯೇಷ್ಠ ಸುತ ಆದಿತ್ಯ, ಮೂರು ಲೋಕದ ಕಣ್ಣು ಆಗಿ ಪ್ರಸಿದ್ಧನಾಗಿರುವವನು, ತೀಕ್ಷ್ಣ ಅಂಶು ಸಪ್ತ ಅಶ್ವ ಲೋಕ ಪೂಜಿತ. ಅಂತಹ ಸೂರ್ಯನಿಗೆ ಉಷಾ ಅಂತ ಪ್ರಸಿದ್ಧಳಾಗಿರತಕ್ಕಂತಹ ತ್ವಷ್ಟ ಪ್ರಜಾಪತಿಯ ಮಗಳು ಮಡದಿಯಾಗಿದ್ದಾಳೆ.
ಈ ಸೂರ್ಯನ ತಾಪವನ್ನು ಸಹಿಸೋದು ಸಾಧ್ಯ ಆಗೋದಿಲ್ಲ ಆಕೆಗೆ ಪತ್ನಿಗೆ. ಭರ್ತು ಪ್ರತಾಪ ತೀವ್ರತ್ವಂ ಅಸಹಂತಿ ಸುಮಧ್ಯಮ. ಪತಿಯ ಜೊತೆಗೆ ವಾಸ ಮಾಡೋದೇ ಕಷ್ಟ. ಆಕೆಯ ಆತನ ದೇಹದ ತಾಪವನ್ನು ಸಹಿಸಿಕೊಳ್ಳೋದು ಸಾಧ್ಯವಾಗ್ತಾ ಇಲ್ಲ. ಚಿಂತೆಯಾಮಾಸ ಕಿಂ ಕೃತ್ಯಂ ಮಮ ಸ್ಯಾದಿತಿ ಭಾಮಿನಿ. ಅಷ್ಟು ಹೊತ್ತಿಗೆ ಆಕೆಗೆ ಮಕ್ಕಳು ಹುಟ್ಟಿದ್ರು. ತಸ್ಯಾಹ ಪುತ್ರ ಮಹಾಪ್ರಾಜ್ಞ ಮನು ವೈವಸ್ವತಃ ಯಮಃ ಯಮುನಾಚ ನದಿ. ಆಕೆಗೆ 3 ಮಂದಿ ಮಕ್ಕಳು. ಒಬ್ಬಾತ ವೈವಸ್ವತ ಮನು, ಇನ್ನೊಬ್ಬ ಯಮ, ಇನ್ನೊಬ್ಬಾಕೆ ಯಮುನಾ. 3 ಮಂದಿ ಮಕ್ಕಳು. ಈ 3 ಮಕ್ಕಳನ್ನು ಪಡೆದ ಬಳಿಕವೂ ಕೂಡ ಪತಿಯ ಜೊತೆಗೆ ವಾಸ ಮಾಡೋದು ಆಕೆಗೆ ಸಾಧ್ಯವಾಗ್ತಾ ಇಲ್ಲ ಆತನ ತಾಪದಿಂದಾಗಿ. ಹಾಗಾಗಿ ಪತಿಗೆ ತಿಳಿಯದಂತೆ ಪತಿಯಿಂದ ದೂರ ಆಗಬೇಕು. ಪತಿಗೆ ತಿಳಿಯದಂತೆ ಅಂತಂದರೆ ಪತಿಯನ್ನು ನಾನು ತೊರೆದಿದ್ದೇನೆ ಅನ್ನುವ ವಿಚಾರ ಪತಿಗೆ ತಿಳಿಯಬಾರದು. ಅದಕ್ಕೋಸ್ಕರ ಇಂತಹ ಒಂದು ಆಲೋಚನೆಯನ್ನು ಮಾಡಿದ್ಲು. ಸಾಕರೋತು ಆತ್ಮನಃ ಛಾಯಾಂ ಆತ್ಮರೂಪೇಣ ಯತ್ತತಃ. ಭಾರೀ ಪ್ರಯತ್ನದಿಂದ ತನ್ನ ನೆರಳನ್ನೇ ತನ್ನ ರೂಪದಲ್ಲಿರುವಂತೆ ಮಾಡಿದ್ಲು. ತನ್ನ ನೆರಳನ್ನು ಛಾಯಾಂ ಆತ್ಮರೂಪೇಣ ಯತ್ನತಃ. ಆಕೆಯಲ್ಲಿ ಜೀವಕಳೆ ಹುಟ್ಟಿದೆ. ಆಕೆಯಲ್ಲಿ ಅಂತ ಇದ್ದಾಳೆ ಉಷಾದೇವಿ, ಈಗ ನೀನು ನನಗೆ ಸಮಾನಳಾಗಿರ್ತಕ್ಕಂತಹ ರೂಪವನ್ನು ಹೊತ್ತವಳಾಗಿದ್ದಿ. ನೀನು ನನ್ನ ಗಂಡನ ಜೊತೆಗೆ ವಾಸ ಮಾಡಬೇಕು, ನನ್ನ ಮಕ್ಕಳನ್ನೂ ಪಾಲಿಸಬೇಕು, ಗಂಡನನ್ನು ನೋಡ್ಕೋಬೇಕು. ಇದು ನನ್ನ ಆಜ್ಞೆ. ನಾನು ಮರಳಿ ಬರುವ ತನಕ ಈ ಕಾರ್ಯ ನಿನ್ನಿಂದ ನಡೆಯಬೇಕು.